ಗಲಾಟೆ ಪ್ರಕರಣಗಳ ಸಂಖ್ಯೆ ಹೆಚ್ಚಳವಾದಂತ ಬೆನ್ನಲ್ಲೇ ಆಂಟಿ ಕಮ್ಯುನಲ್ ಪಡೆಯನ್ನ ರಚಿಸ್ತಾ ಇದೆ ಸರ್ಕಾರ. ಗೃಹ ಇಲಾಖೆಯಿಂದ ವಿಶೇಷ ಕಾರ್ಯಪಡೆ ರಚನೆ ಐಎನ್ಎಫ್ ಆಂಟಿ ಕಮ್ಯುನಲ್ ಪಡೆಯಾಗಿ ರಚನೆ ಮಾಡಲಾಗಿದೆ. ಈ ಬಗ್ಗೆ ಸರ್ಕಾರದಿಂದ ಅಧಿಕೃತ ಆದೇಶ. ನಕ್ಸಲ್ ಮುಕ್ತ ರಾಜ್ಯವಾಗಿರುವಂತಹ ಹಿನ್ನೆಲೆಯಲ್ಲಿ ಆಂಟಿ ನಕ್ಸಲ್ ಪಡೆಯನ್ನ ವಿಸರ್ಜಿಸಬೇಕಾಗಿತ್ತು. ಇದೀಗ ಅದೇ ಪಡೆಯನ್ನ ನಿಯೋಜಿಸಲಾಗಿದೆ. ನೈತಿಕ ಪೊಲೀಸ್ಗಿರಿ, ದ್ವೇಷ ಭಾಷಣ, ಕೋಮು ಸಂಬಂಧಿತ ಗಲಭೆಯ ನಿರ್ಬಂಧಕ್ಕೆ ರಚನೆ ಮಾಡಿರೋದು. ಉಡುಪಿ, ದಕ್ಷಿಣ ಕನ್ನಡ, ಶಿವಮೊಗ್ಗ ಜಿಲ್ಲೆಗಳಲ್ಲಿ ಇದು ಅಸ್ತಿತ್ವದಲ್ಲಿರುತ್ತೆ. 3 ಕಡೆ ಕಡಿವಾಣವನ್ನ ಹಾಕಲಿದೆ ಸರ್ಕಾರ. ನೋಡಿ, ಈ 3 ಭಾಗವು ಸೆನ್ಸಿಟಿವ್ ಭಾಗ ಅಂತ ಕರೆಸ್ಕೊಳ್ಳುತ್ತೆ. ಸ್ವಲ್ಪ ಮಟ್ಟಿಗೆ ನಾವು ಈ ಕೋಮು ಗಲಭೆ ಈ ಥರದ ಪ್ರಕರಣಗಳಾದಾಗ ಮತ್ತೆ ಈ ನೈತಿಕ ಪೊಲೀಸ್ಗಿರಿ ಈ ವಿಚಾರಗಳ ಪ್ರಕರಣಗಳು ಈ ಉಡುಪಿ, ದಕ್ಷಿಣ ಕನ್ನಡ, ಶಿವಮೊಗ್ಗ ಈ ಭಾಗದಲ್ಲಿ ಹೆಚ್ಚು ಸದ್ದಾಗ್ತಿರತ್ತೆ, ಸುದ್ದಿ ಮಾಡ್ತಾ ಇರತ್ತೆ. ಕಾನೂನು ಸುವ್ಯವಸ್ಥೆ ಮೇಲೆ ಅದು ಪರಿಣಾಮ ಬೀರ್ತಾ ಇರತ್ತೆ. ಹಾಗಾಗಿ ಇಲ್ಲಿ ಈ ಹೊಸದಾಗಿ ಏನು ರಚನೆ ಮಾಡ್ಕೊಂಡಿದ್ದಾರೋ ಈ ಪಡೆ ಇಲ್ಲಿ ಆಕ್ಟಿವ್ ಆಗಿರತ್ತೆ. ಅಂದರೆ ಈಗ ಸಾಲು ಸಾಲು ಮರ್ಡರ್ ಕೇಸಸ್ಗಳು, ಶಾಂತಿಗೆ ಭಂಗ ಆಗುವಂಥ ಕೇಸಸ್ಗಳು, ಪ್ರಚೋದನಕಾರಿಯಾಗಿ ನಡೆಯುವಂಥ ಪ್ರಕರಣಗಳು ಇದೆಲ್ಲ ನಡೀತಾ ಇರೋದ್ರಿಂದ ಇದೆಲ್ಲವನ್ನ ತಡೆಗಟ್ಟಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸರ್ಕಾರ ಈ ಪ್ಲಾನನ್ನು ಮಾಡ್ಕೊಳ್ತಾ ಇರೋದು. ಅಂದರೆ ಈಗ ಸರ್ಕಾರದ ವಿರುದ್ಧ ಆರೋಪಗಳನ್ನು ಮಾಡಲಾಗ್ತಾ ಇದೆ. ಈ ಸರ್ಕಾರ ಕರೆಕ್ಟ್ ಆಗಿಲ್ಲ, ಸರ್ಕಾರ ನಿರ್ಲಕ್ಷ್ಯ ಧೋರಣೆಯನ್ನು ಅನುಸರಿಸ್ತಾ ಇದೆ, ಆ ಕಾರಣಕ್ಕಾಗಿ ಸಾಲು ಸಾಲು ಮರ್ಡರ್ಗಳಾಗ್ತಿದೆ, ಕಾನೂನು ಸುವ್ಯವಸ್ಥೆ ಹದಗೆಡ್ತಾ ಇದೆ, ಕೋಮು ಗಲಭೆ ಅಂತ ಪ್ರಕರಣಗಳು ನಡೀತಾ ಇದೆ, ನೈತಿಕ ಪೊಲೀಸ್ಗಿರಿ ಆಗ್ತಾ ಇದೆ. ಸೊ ಈ ಗೃಹ ಇಲಾಖೆ ಕಾನೂನು ವಿಚಾರಕ್ಕೆ ಸಂಬಂಧಪಟ್ಟಂತೆಗೆ ಒಂದಷ್ಟು ರೀತಿಯಾದಂಥ ಆರೋಪಗಳು ಬರ್ತಾ ಇದೆ. ಹಾಗಾಗಿ ಆಂಟಿ ಕಮ್ಯುನಲ್ ಪಡೆಯನ್ನ ರಚನೆ ಮಾಡಿ ಆದೇಶ ಹೊರಡಿಸಲಾಗಿದೆ. ಸರ್ಕಾರದಿಂದ ಅಧಿಕೃತವಾದಂಥ ಆದೇಶವನ್ನು ಹೊರಡಿಸಿರೋದು. ಈ ನಕ್ಸಲ್ ಮುಕ್ತ ರಾಜ್ಯ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆಂಟಿ ನಕ್ಸಲ್ ಪಡೆ ಅಂತ ಒಂದು ರಚನೆ ಮಾಡ್ಕೊಂಡಿದ್ರು. ಈಗ ರೀಸೆಂಟಾಗಿ ಎಲ್ಲ ನಕ್ಸಲ್ಗಳು ಬಂದು ಶರಣಾಗತಿ ಆದರು ನೋಡಿ ಸರ್ಕಾರಕ್ಕೆ. ಸೊ ಆಮೇಲೆ ಈಗ ರಾಜ್ಯದಲ್ಲಿ ನಕ್ಸಲರ್ ಇಲ್ಲ ಅನ್ನೋದು ಆಗಿದೆ. ಬಟ್ ಆ ಒಂದು ಪಡೆ ಹಾಗೇ ಇತ್ತಲ್ಲ, ಅದನ್ನು ವಿಸರ್ಜನೆ ಮಾಡಲಿಲ್ಲ. ಅದೇ ಪಡೆಗೆ ಈ ಒಂದು ಜವಾಬ್ದಾರಿಯನ್ನು ನೀಡಲಾಗಿದೆ. ಪ್ರಮುಖವಾಗಿ ಉಡುಪಿ, ಶಿವಮೊಗ್ಗ, ದಕ್ಷಿಣ ಕನ್ನಡ ಈ ಜಿಲ್ಲೆಗಳಲ್ಲೇ ಆಕ್ಟಿವ್ ಆಗಿರ್ತಾರೆ. ಅಂದರೆ ಏನೇನು ನಡೀತಾ ಇದೆ, ಏನು ನಡಿಬಹುದು, ಹೇಗೆ ಅದನ್ನೆಲ್ಲ ಕಡಿವಾಣ ಹಾಕಬೇಕಾಗತ್ತೆ, ಕಂಟ್ರೋಲ್ ಮಾಡಬೇಕಾಗತ್ತೆ, ಸಂಪೂರ್ಣ ರೀತಿಯಾದಂಥ ಮಾಹಿತಿಯನ್ನು ಪಡ್ಕೊಳ್ಳೋದು, ಎಚ್ಚರಿಕೆಯನ್ನು ವಹಿಸುವಂಥದ್ದು ಈ ಕೆಲಸಕ್ಕೆ ಇದೀಗ ಸರ್ಕಾರ ಮುಂದಾಗಿರೋದು. ಇವತ್ತು ಬೆಳಿಗ್ಗೆ ಕೂಡ ದಕ್ಷಿಣ ಕನ್ನಡದಲ್ಲಿ ಅನೇಕ ಮುಸ್ಲಿಂ ಮುಖಂಡರು ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ರು. ಸ್ವಲ್ಪ ಗಮನ ಹರಿಸಬೇಕಾಗಿತ್ತು, ಗುಪ್ತಚರ ಇಲಾಖೆ ವೈಫಲ್ಯ ಇದೆ, ಗೃಹ ಇಲಾಖೆಯ ವೈಫಲ್ಯ ಇದೆ, ಪೊಲೀಸ್ ಇಲಾಖೆಯ ವೈಫಲ್ಯ ಇದೆ, ಹೀಗೆಲ್ಲ ಕರೆಕ್ಟಾಗಿದ್ದಿದ್ರೆ ಮರ್ಡರೇ ಆಗ್ತಾ ಇರಲಿಲ್ಲ ಅಂತ. ಜೊತೆಗೆ ಬಿಜೆಪಿ ನಾಯಕರುಗಳು, ಹಿಂದೂ ಕಾರ್ಯಕರ್ತರು ಕೂಡ ಇದನ್ನೇ ಆರೋಪಿಸ್ತಾ ಇದ್ರು. ಸಾಲು ಸಾಲು ಮರ್ಡರ್ ಕೇಸಸ್ಗಳು ಪ್ರತಿಕಾರ ಅಂತ ಆಗ್ತಾ ಇದ್ರೆ ರಾಜ್ಯದಲ್ಲಿ ಓಡಾಡೋದು ಹೆಂಗ್ ಸ್ವಾಮಿ ಅಂತ. ಅದಕ್ಕೆ ಅಂತ ಒಂದು ಪಡೆಯನ್ನು ರಚನೆ ಮಾಡಬೇಕಾಗಿತ್ತು. ಈಗ ಅಧಿಕೃತವಾಗಿ ಆದೇಶ